ಒಬ್ಬ ಪ್ರಾಧ್ಯಾಪಕರಾಗಿ ತಾವು ಅಂದರೆ ಈ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಈ ಸರಿದೂಗಿಸುವಂಥದ್ದು ಇದೆಯಲ್ಲ ಸಾಮಾನ್ಯ ಸಂಗತಿ ಅಲ್ಲ. ಜೊತೆಗೆ ಏನಂದರೆ ಸಾಲ 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 ಬರೀ ಸಾಲ ಇದಕ್ಕೆ ಉತ್ತರ ಅಲ್ಲ. ನೋಡಿ, ನಮ್ಮ ಮನೆಯಲ್ಲೂ ಕೂಡ ಏನಾದರೂ ಒಂದು ಸ್ವಲ್ಪ ಮಿತಿ ಮೀರಿದ ತಕ್ಷಣ ಮನೆಯಲ್ಲಿರುವಂಥ ಸದಸ್ಯರ ಮುಖಮುದ್ರೆ ನೋಡಿದ್ರೆ ಗೊತ್ತಾಗುತ್ತೋ ಇದೇನೋ ಸ್ಥಿತಿಗತಿಗಳು ಸರಿ ಇಲ್ಲಪ್ಪ ಅಂತೇಳಿ ಅಂತ ಕೇಳೋರು 10 ಬಾರಿ ಯೋಚನೆ ಮಾಡಬೇಕಂತ ಸ್ಥಿತಿ ಇರುತ್ತೆ. ಒಂದು ರಾಜ್ಯ ಮೇಂಟೈನ್ ಮಾಡುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ಜೊತೆಗೆ ನಾವು ಅನಗತ್ಯವಾಗಿ ಜನಗಳಿಗೆ ಕೇಳಿದನೇ ಸಾಕಷ್ಟು ಕೊಟ್ಟು ನಾವು ನಷ್ಟ ಮಾಡ್ಕೊಂಡ್ರೆ ಅದಕ್ಕೆ ಯಾರೂ ಜವಾಬ್ದಾರರಲ್ಲ. ಏನಂತೀರಿ? ಇಲ್ಲ, ಖಂಡಿತವಾಗೂ. ಆದರೆ ಸದ್ಯದ ಸ್ಥಿತಿಯಲ್ಲಿ ಆರ್ಥಿಕ ವ್ಯವಸ್ಥೆ ಅಷ್ಟು ಹದಗೆಟ್ಟಿಲ್ಲ. ನಾವು ಅಂದ್ಕೊಳ್ಳೋಷ್ಟೇನು ಕರ್ನಾಟಕದ ಫಿಸ್ಕಲ್ ಸ್ಪೇಸ್ ಪೂರ್ತಿಯಾಗಿ ಹಾಳಾಗಿಲ್ಲ. ಆದರೆ ಹಾಳಾಗಕ್ಕೆ ಮುಂಚೆ ನಾವು ಎಚ್ಚರಿಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ನೀವು ಯಾವುದೇ ಫಿಸ್ಕಲ್ ಇಂಡಿಕೇಟರ್ಸ್ ಅಲ್ಲಿ ಗಮನಿಸಿದ್ರೆ ಸ್ಟಿಲ್ ಕರ್ನಾಟಕ ಇಸ್ ಡೂಯಿಂಗ್ ಬೆಟರ್. ಆದರೆ ಈಗಾಗಲೇ ನಾವು 6.6 ಲಕ್ಷ ಕೋಟಿಯಷ್ಟು ಸಾಲ ಮಾಡಿಬಿಟ್ಟಿದ್ದೀವಿ ಈ ವರ್ಷಕ್ಕೆ ತಗೊಂಡ್ರೆ. ಸೊ ನೆಕ್ಸ್ಟ್ ಇಯರ್ ನಾವು ಎಷ್ಟು ಸಾಲ ಮಾಡ್ಬೋದು? ಇನ್ನು ಫಿಸ್ಕಲ್ ಸ್ಪೇಸ್ ಅರೌಂಡ್ 1 lakh crores ಬರುತ್ತೆ ನಮಗೆ. ಅದ್ರ ಒಳಗಡೆ ನಾವು ಸಾಲ ಮಾಡಿ ಮತ್ತೆ ಯಾಕಂದ್ರೆ ಇಂಟ್ರೆಸ್ಟ್ ಪೇಮೆಂಟ್ಸೇ ನಿಮಗೆ 39,000 ಕೋಟಿ ಬರ್ತಾ ಇದ್ರೆ ಕಷ್ಟ ಆಗುತ್ತೆ ಆಮೇಲೆ. ಯಾಕಂದ್ರೆ ಈಗ ಆಗ್ಲೇ ನಾವು ಗಡಿಯಲ್ಲಿ ನಿಂತಿದ್ದೀವಿ, ಆಲ್ಮೋಸ್ಟ್ ಬಾರ್ಡರ್ ಅಲ್ಲಿ ನಿಂತಿದ್ದೀವಿ. ಅದಕ್ಕೆ RBI ಫ್ಲಾಗ್ ತೋರಿಸ್ತಾ ಇರೋದು. ಸೊ ಇದನ್ನ ಇಟ್ಕೊಂಡು ಈಗ ಫ್ರೀ ಬೀಸ್ಗೆ ಒಂದು 52,000 ಕೋಟಿ ಕೊಟ್ಟು ಹಿಂಗೆ ಮ್ಯಾನೇಜ್ ಮಾಡ್ತಾರೆ. ಇವನ್ ಅಕಾಡೆಮಿಕಲಿ ಆಲ್ಸೋ ಐಮ್ ವೆರಿ ಕ್ಯೂರಿಯಸ್. ಯಾಕೆಂತಂದ್ರೆ ಇದನ್ನ ಬಜೆಟ್ ನೀವು ಎಸ್ಟಿಮೇಟ್ ತೋರಿಸ್ತಾ ಇದ್ದೀರ ಒಂದು 4 ಲಕ್ಷ ಪ್ಲಸ್ ಕೋಟಿ ಆಗ್ಬೋದು ಅಂತ. ಈವನ್ 4 lakh crores ಅಲ್ಲಿ ನಿಮ್ಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅರೌಂಡ್ 1.25 ಲಕ್ಷ ಕೋಟಿವರೆಗೂ ಬಂದ್ರೆ ಇನ್ ಮಿಕ್ಕಿದ್ದು ಹಣನ ಯಾವ್ಯಾವ್ದಕ್ಕೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು? ಅರೌಂಡ್ 52,000 ಕೋಟಿ ಫ್ರೀ ಇದಕ್ಕೆ ಹೋದ್ರೆ, ನಾವು ಗ್ಯಾರಂಟೀಸ್ಗೆ ಹೋದ್ರೆ ನಿಮ್ಗೆ ಹೆಚ್ಚು ಕಮ್ಮಿ 1.25 ಲಕ್ಷ ಕೋಟಿ ಅಲ್ಲಿ ಹೊಟ್ಟೋಗುತ್ತೆ. ಇನ್ನು ಉಳಿಯುವಂತ ಹಣವನ್ನ ಯಾವ ರೀತಿಯಲ್ಲಿ ನೀವು ಮ್ಯಾನೇಜ್ ಮಾಡ್ತೀರಿ? ಎಷ್ಟು ಸಾಲ ಎಲ್ಲಿಗೆ ಫಿಕ್ಸ್ ಮಾಡ್ತೀರಿ? ಇದು ಅಕಾಡೆಮಿಕ್ ಆಗಿನೂ ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಬಿಕಾಸ್ ಇವರ ಇಡೀ ಎಕ್ಸ್ಪೀರಿಯನ್ಸ್ ನ ಬಳಸಿ ಬಹುಶಃ ಫಿಸ್ಕಲ್ ಡಿಸಿಪ್ಲಿನ್ ಬೇಕಂದ್ರೆ ಲಾಸ್ಟ್ ಟೈಮ್ ಫಿಸ್ಕಲ್ ಡಿಸಿಪ್ಲಿನ್ ವಾಸ್ ವೆಲ್ ಮೇಂಟೈನ್. ಈ ಸರಿ ಕ್ರಾಸ್ ಆಗತ್ತಾ, ಬ್ರೀಚ್ ಆಗತ್ತಾ, ಅದು ಬ್ರೀಚ್ ಆಗದಂಗೆನೆ ನಡ್ಕೊಂಡು ಹೋಗುತ್ತಾ ಅಂತ ನೋಡ್ಬೇಕು. ಈಗ ಈ ಮಾಡಿರೋ ಸಾಲದಲ್ಲಿ ಇವ್ರು ಮಾಡ್ತಿರೋ ಬಂಡವಾಳ ವೆಚ್ಚ ಅನ್ನೋದು ಬಂದಾಗ ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಕಳೆದ ಬಾರಿ ಅವರು ಮೀಸಲಿಟ್ಟಿದಂತ ಹಣವನ್ನು ಎಷ್ಟು ವಿನಿಯೋಗಿಸಿದ್ದಾರೆ ಅಂತ ಬಂದಾಗ ಶಿಸ್ತಿದೆ ಅಂತ ಕಾಣಿಸುತ್ತಾ ಸರ್? ಅಲ್ಲ, ಅದು ಕೆಪೆಕ್ಸ್ ಜಾಸ್ತಿ ಆಗ್ಲೇಬೇಕಿತ್ತು. ಲಾಸ್ಟ್ ಟೈಮ್ ನಾವು ಮಾತಾಡುವಾಗ್ಲೂ ಹೇಳ್ತಾ ಇದ್ವಿ ಒಂದು 55% ಅಷ್ಟು ಮಾತ್ರ ಲಾಸ್ಟ್ ಟೈಮ್ ಕೆಪೆಕ್ಸ್ ಅನೌನ್ಸ್ ಮಾಡಿದ್ದು. ಆಮೇಲೆ ಈ ಕಂಪ್ಲೇಂಟ್ಸ್ ನೋಡೋಣ, ಬಟ್ 55 ಇದ್ದಿದ್ದು. ಅದು ನನಗೆ ಮಿನಿಮಮ್ ಒಂದು 75 to 80% ಅಷ್ಟು ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ನಿಮ್ಗೆ ಸಾಲ ಮಾಡಿದ್ರೆ ಒಂದು 75 to 80% ಇದಕ್ಕೆ ಹೋಗ್ಬೇಕು. ನಮ್ಗೆ ಯಾವ್ದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಕೆಪೆಕ್ಸ್ ಹೋದ್ರೆ ಮಾತ್ರ ಅನುಕೂಲ ಆಗುತ್ತೆ.